ಇದೆಲ್ಲ ನಿಮ್ಮ ನಾಣ್ಯ ಕಲೆಕ್ಷನ್ಗಳದ್ದಲ್ಲ? ಹೌದು. ಅಂದ್ರೆ ನಿಮ್ಮ ಹಿರಿಯರಿಂದ ಕಲೆಕ್ಷನ್ ಅಲ್ಲ, ಇತ್ತು ಮೊದಲಿಂದಲೇ ಇತ್ತು. ಅದನ್ನ ನೀವು ಜೋಪಾನ ಮಾಡಿದ್ದೀರಿ. ಇದೆಂತವ? ಇದು ನಮ್ಮ ದೇಶದ್ದೇ ₹1 ನೋಟು. ಒಂದ್ಸಲ ಟಿವಿಯಲ್ಲೇ ಬಂದಿತ್ತು ಇದೇ ಚಿತ್ರ ಕೂಡ. ನಮ್ಮ ದೇಶ ಫಸ್ಟ್ ನೋಟ್ ಒಂದೇ ಬಂದಿತ್ತು. ಹಾಗೆ ಇದೆಲ್ಲ 1917 ಜಾರ್ಜ್ ಫಿಫ್ತ್ ಎಂಪರರ್. ಇದು ಆಗಿನ ಕಾಲದ್ದಾದರೆ ಅಂದ್ರೆ ಬ್ರಿಟಿಷರ ಆಡಳಿತ. ಹೌದಾ, ಸ್ವಾತಂತ್ರ್ಯ ಪೂರ್ವ. ವಿಕ್ಟೋರಿಯಾ ರಾಣಿ 1840. ಎರಡು ಉಂಟಂತ ಬರ್ಕೊಂಡಿದ್ದು 40. ಇನ್ನು ಮತ್ತೊಂದೆರಡು ಹಾಕಿ ಇಲ್ಲ. ಕಲೆಕ್ಷನ್ದಾರಿಗೆ ಅದಕ್ಕೆ ಆಲ್ಬಮ್ ಮಾಡಿ ಕೆಲವು ಜ್ಯುವೆಲರಿ ಬಾಕ್ಸ್. ಜ್ಯುವೆಲರಿ ಹೇಳು ಸ್ಟಾರ್ಟಿಗೆ. ಇದು ಮೊದಲಿಂದಲೇ ಇತ್ತಾಗಾರೆ ಅಲ್ಲ? ಇದೀಗ ತೆಗಿಲಿಕ್ಕೆ ಆಗೋದಿಲ್ಲಲ್ಲ? ಇದು ಇದೆಂತವ? ಅದು ಕಮಂಡಲ ಹೇಳಿ ಹಾಕ್ಲಕ್ಕ. ನೋಡಿ ಅಂತೆ ಇದೊಂದು ಪಾತ್ರ. ಇದಂತ ಇದೆ ಕ್ಯಾಶ್ ಬಾಕ್ಸ್. ಕಂಚೋಳಿ ಬಾರಿ ಒಳ್ಳೆ ಮಾರಿದ್ದದು. ಇದು ಕಂಚಿದಾಯ್ತಲ್ಲವ? ಇದೆಂತಕ್ಕೆ ಎಂತ ಯೂಸ್ ಮಾಡಿಕೊಂಡಿದ್ದೀಗ ಮಾತ್ರ? ಅಂತ ಕಬಡ್ಡಿ ಹಿಂಗೆ ಇಟ್ಕೊಂಡಿದ್ದದ ಅದರಲ್ಲಿ ಪೈಸೆ ಚಿಲ್ಲರೆ ಪೈಸೆ ನೋಟ ಎಂತದ ಹಿಂಗೆ. ಚಂದ ಇದ್ದು ಮಾತ್ರ. ಎಂತ ಇದು? ನೀನು ಬಾ ನೋಡಿ, ನಿನಗೂ ನೋಡಿದಾಗ ಇದೆಂತವ? ಪಯ್ಯನೂರು. ಇದು ಪವಿತ್ರ ಉಂಗುರ. ಇದು ಪಯ್ಯನೂರು. ಇದು ಪಯ್ಯನೂರು ಪವಿತ್ರ ಉಂಗುರ ಹೇಳಿ. ಅಲ್ಲಿ ಅದು ನಮ್ಮ ಅಪ್ಪನ ಅಜ್ಜನ ಕಾಲದಿಂದ ಅಪ್ಪ ಹೇಳ್ತಿದ್ರು. ಅಪ್ಪನ ಅಜ್ಜನ ಮುತ್ತಜ್ಜ, ಅಪ್ಪನ ಅಜ್ಜ ಮೈಲೋ ನಾರಾಯಣ ಅಜ್ಜನ ಕಾಲ ಅಂತ ಅವರು ಹೇಳಿದ್ರು. ಹೌದು, 4ನೇ ತಲೆಮಾರು. ಮತ್ತೆ ಇದನ್ನ ಎಂತ ಕಾರ್ಯಕ್ರಮ ದೇವತಾ ಕಾರ್ಯ ಸಮಯದಲ್ಲಿ ಉಪಯೋಗಿಸ್ತಿದ್ರು. ಹೌದು, ದರ್ಬ ಹಾಕೋ ಬದಲು ಇದು ಪಯ್ಯನೂರು ಪವಿತ್ರ ಉಂಗುರ ಅಪ್ಪನ ಅಜ್ಜನ ಕಾಲದ್ದು. ಅಂದ್ರೆ ಚಿನ್ನ ದೇವ. ಭಾರಿ ಚಂದ ನೋಡ. ಈಗ ನಿಮ್ಮ ಹತ್ರ ಇರುವುದು ಉಂಟವ? ಹೀಗೆ ಇದು ಪಯ್ಯನೂರು ಪವಿತ್ರ ಉಂಗುರ. ಇದು ಹೀಗೆ ಇತ್ತೀಚೆಗೆ ಪವಿತ್ರ ಉಂಗುರ. ಇದು 4 ತಲೆಮಾರು ಹಿಂದೆದಾಗಾದ್ರೆ. ನೀವು ಅಜ್ಜನ ಕಾಲದ್ದು ಅಂದ್ರೆ ಅಪ್ಪನ ಅಜ್ಜನ. ಉಂಟಲ್ಲ ಅದರಲ್ಲಿ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಮಾಡಿ ಅಂತ.
ಈಗ ನಮಗೆ ನಾಮಕರಣ ಅಂತ ಅದರಲ್ಲಿ ಚಿನ್ನದ ಉಂಗುರಲಿ ಕೊಡ್ತಾವಲ್ಲ. ಅನ್ನಪ್ರಾಶನ ಇದರಲ್ಲಿ ಪಾಯಸ ನಕ್ಕಿಸುದು ಗೊತ್ತಿಲ್ಲ ಅಜ್ಜ ತಕೊಂಡು ಹಾಗೇನು ಸರಿ ಅನ್ಪದು. ಅವಳ ಅಜ್ಜ 3 ಹೊತ್ತು ಹೇಳಿದ್ದಾರೆ, 3 ಅಲ್ಲ 10 ಹೊತ್ತು ಹೇಳಿದ್ರು. ಮಕ್ಕಳಿಗೆ ಅನ್ನಪ್ರಸಾದ ಸಮಯದಲ್ಲಿ ಮತ್ತೆ ಮತ್ತೆ ದೇವತಾ ಕಾರ್ಯ ಇರುತ್ತೆ ಅಲ್ಲ, ಅದು ಈ ಊರ ಧರಿಸ್ತಿತ್ತು. ಅದು ಆಕಳ ಇಡ್ತೀರಲ್ಲಿ ಮತ್ತೆ ಅದು ಇರಲಿ ತಗೊಳ್ಳೋದು ಹಾಗೆ. ಮತ್ತೆ ಅದು ಇದು ತುಂಬ ವ್ಯತ್ಯಾಸ ಇದೆ. ಮತ್ತು ಅಲ್ಲಿ ಹೇಳ್ತಾವು ಈ ರಾಶಿ ನಕ್ಷತ್ರ ಹೇಳಿ ಚಿನ್ನ ಕರಗೆಲ್ಲ ಮೂರ್ತಿ ಇಡ್ಬೇಕು. ಇದಕ್ಕೆ ತಾಳಿಗೆ ಮೂರ್ತಿ ಇಟ್ಟಾಗೆ ಇದಕ್ಕೆ ನಾವು ಮಾಡಿಸೋದು ಒಳ್ಳೆಯದು ಪಯ್ಯನೂರಿಗೆ. ನಮ್ಮ ರಾಶಿ ನಕ್ಷತ್ರಕ್ಕೆ ಅನುಕೂಲ ರೀತಿ ಚಿನ್ನ ಕರಗಿಸೋದು ಒಳ್ಳೆ ಇಂಥ ದಿನ ನೋಡಿ ಮುಹೂರ್ತ ನೋಡಿ ಹಾಗೆ ಹಾಗೆ ಅದನಿಗೆ ದಮ್ಮೆವಲ್ಲ ಮಾವ ಹೇಳಿ ಅವನ್ನು ಮಾಡಿಸಿದ್ದವು. ಮತ್ತೆ ಪೈನೂರು ಪವಿತ್ರ ಮಾಡಿಸಿದ್ದು. ಈಗಲೂ ಈ ತರ ಮಾಡೋರು ಗೊತ್ತಿಲ್ಲ, ಇರ್ಬೋದು ಅಲ್ಲಿ ಅಲ್ಲಿ ಇದೀಗ ಎಷ್ಟು ತೂಕ ಇರ್ಬೋದು? 1 ಪೌಂಡ್ ಒಳಗೆ ಹೇಳ್ತಾವ ಹೇಳ್ತಿದ್ದವು. ಈಗ ಇದು ಅದು ಇಲ್ಲ, ಅಷ್ಟಿಲ್ಲ, ಅದಷ್ಟಿಲ್ಲ, ಅದು ಕಮ್ಮಿ. ಅದು 1 ಪೌಂಡ್ ಇಲ್ಲ, ಸ್ವಲ್ಪ ಕಮ್ಮಿ ಅಂದ್ರೆ ಭಾರ ಕಮ್ಮಿ. ಸೈಜ್ ಮಾತ್ರ ದೊಡ್ಡ ಹಾಕಲಾಗುತ್ತದೆ. ಹೀಗೆ ಸಿಕ್ಕುತ್ತೆ, ಇಲ್ಲಿ ಸಿಕ್ಕುತ್ತೆ, ಅಲ್ಲಿ ತುಂಬಾ ಜನರ ಕೈಲಿ ಇದ್ದದ್ದು. 500 ಮಾತ್ರ ಕಡಿಮೆ. ಹಳ ಬರ್ತಾರೆ ಅಥವಾ ಕೆಲವು ಹಾಗೆ ಹೋಗಿ ಮಾಡಿಸಿದವರು ತಿಳ್ತಾರೆ. ಕೆಲವು ಅದೇ ಅಲ್ಲಿದೆ ಕೋಳಿಗೆಲ್ಲ ಮಾಡಿಸುವವು ಅದೇ ಮಾಡಿಸಿದ್ರೆ ಹಾಗೆ ಇಕ್ಕ ಅವೇ ಕಟ್ಟಿ ಕೊಟ್ಟದ್ದು, ಫ್ರೀ ಅಲ್ಲ, ಕ್ಲೀನ್ ಮಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ತಿದೆ ಅಂತ. ಎಂತ ಇದು? ಭಾಗವತ ಪುರಾಣ. 1 ರಿಂದ 9 ಸ್ಕಂದ ಇತ್ತಂತದ್ದು. ವಿವರ ಇದ್ರಲ್ಲಿ ಇದ್ರೆ ಬೈಲೂರು ನಾರಾಯಣ ಬರರಾಮರು ಎಲ್ಲ ಇದ್ರಲ್ಲಿ ಇತ್ತು. ಇದೀಗ ತಾಳೆಗರಿ ಅಲ್ಲ, ಎಷ್ಟು ಪೇಜ್ ಇದ್ರೆಲ್ಲ ವಿವರ ಅದ್ರಲ್ಲಿ. ಬೈಲೂರು ನಾರಾಯಣಪ್ಪನವರಿಗೆ ಧಾರಾರತ್ನ ಪದಕವನ್ನು ಕೊಡಲ್ಪಟ್ಟದ್ದು. ಇದು ಹೊಸಮನೆ ಗೋವಿಂದಪ್ಪನವರ ದೇಹ ತ್ಯಾಗದಲ್ಲಿ ಈ ಹೊಸಮನೆ ಗೋವಿಂದಪ್ಪ ಯಾರು? ಬೈಲೂರು ನಾರಾಯಣಪ್ಪ ಹೇಳ ಅಪ್ಪನ ಅಜ್ಜ ಇಂದ್ರ. ಅಪ್ಪನ ಅಜ್ಜ ಅದು ವಿವರ ಯಾವಾಗ ಬರ್ದುಳಿ ಕೂಡ ಇದ್ದದ್ದು. ಇಂಥ ಸಂವತ್ಸರ ಅದೆಲ್ಲ ಅವು ಕೊಟ್ಟದ್ದು. ಈ ಚಾಟು ವಿಠಲನಾಥ ಇದರ ಗ್ರಂಥಕರ್ತುಗಳು ಇದ್ದಾರೆ, ಅದರಲ್ಲಿ ಇತ್ತು. ಅದೇ ವಿಜಯನಗರದ ಇದ್ರಲ್ಲಿ ಇದ್ರ ಈ ಪೇಪರ್ನ ಕಟ್ಟಿ ಇಟ್ಟುಕೊಂಡು. ಇದು ಕನ್ನಡದಲ್ಲೇ ಇರುದಮ್ಮ? ಎಂತದಲ್ಲಿ? ಹಳೆಗನ್ನಡದಲ್ಲಿ. ಸರಿ ಓದುವ. ಅದು ದೊಡ್ಡದು, ಅದು ಸಣ್ಣದು. ಇದು ಗ್ರಂಥಕರ್ತರು ಈಗ ಚಾಟು ವಿಠಲನಾಥ ಅಲ್ಲಿ ಇದು ವಿಜಯನಗರದ ಹೊಸದು ಇದು ಇಲ್ಲಿ ಈ ಪುಸ್ತಕದ ಅಲ್ಲ, ಇದರನ್ನ ಹೆಸರು ಅಕ್ಷರ ಲಾಯ್ಕಿತ್ತು. ಇದಂತ ಹೇಳುವ ವಿಷಯ ಇದು ತಾಳೆಗರಿ.
ಹಂಗೆ ಇದರ ಪೇಸ್ಟ್ ಹಂಗೆ ದೊಡ್ಡದು ಇದು ಫುಲ್ ಬೇಕು. ಅದರಲ್ಲಿ ಸಣ್ಣ ಪೀಸ್ ಮಾಡಿ. ಓ ಇದಿಷ್ಟೇ ಇರುದಾ? ಅಲ್ಲ ಯಾರ್ದೋ ಜಾತಕ ಏನೋ ಗೊತ್ತಿಲ್ಲ. ಅಲ್ಲ ಅದು ಇಪ್ಪತ್ತು ಸುಮಾರು ಇತ್ತು ಅಂತ ಸುಮಾರು ಇತ್ತು. ಅದರ ಒಳ್ಳೆ ಅದು ಇದು ಅಕ್ಷ ಇದ್ರಲ್ಲಿ 2 ಸೈಡ್ ಕೂಡ ಇದು ತಾಳೆಗರಿ ಅಂದ್ರೆ ಇಷ್ಟು ದಪ್ಪ ಇರುದವ? ಇದಕ್ಕಿಂತ ಇದು ಇನ್ನೂ ಜಾಸ್ತಿ ದಪ್ಪ ಉಂಟಾದರೆ ತಾಳೆಗರಿ ಲೀಫ್ ಇದು ಅದ್ರ ಕಟ್ಟು ಪೀಸ್ ಇಷ್ಟೇ ಆಗಲ್ಲ, ಇದು ಇಷ್ಟ ಆಗಲ್ಲ, ಇದ್ದು ಇಷ್ಟೇ ದಪ್ಪ ಇಷ್ಟೇ ದಪ್ಪ ಅಷ್ಟೇ. ದಪ್ಪ ಹಂಗೆ ಕೇಳಿದ್ದಾರೆ. ರಬ್ಬರ್ ಬ್ಯಾಂಡ್ ಇಷ್ಟೇ ದಪ್ಪ ಇದೆ. ಹಿಂಗೆ ಎರಡು ಸೈಡ್ ಇದರಲ್ಲಿ 2 ಸೈಡ್ ಇತ್ತು. ಇದರಲ್ಲಿ 11 ಲೈನ್ ಸರಿ ಬರ್ತವ್ರೆ. ಪತ್ರಗಳ ಸಾಲು 11 ಸಾಲುಗಳಲ್ಲಿ ಒಂದು ಸಾಲು ಅಕ್ಷರ ಇಷ್ಟು, ಅದರ ವಿಸ್ತಾರ ಎಷ್ಟು, ಸ್ಥಿತಿ ಉತ್ತಮ ಹತ್ರ ಅದು ಈ ಹೊಟ್ಟೆ ಮಾಡಿದಾಗಲಿ ಅಷ್ಟು ಬಿಟ್ಟು ಅದಕ್ಕೆ ಕೈ ಮಾಡಲೇಬೇಕಾಗಿ. ಅದು 2 ಬರಿ ಕೂಡ. ಇದು ಪೂರ್ತಿ ಇದರಲ್ಲಿ ಭಾಗವತ ಪುರಾಣ 9 ರಿಂದ 9 ಸ್ಕಂದಾಳೆ ಕೊಟ್ಟದ್ದು. 18 ಸ್ಕಂದಾಳೆ ಸರಿ ಗೊತ್ತಿದೆ. 18 ಅಧ್ಯಾಯ 18 ಸ್ಕಂದ ಒಂದು ದೊಡ್ಡದಾಳೆ. ಅದಕ್ಕೆ ಅದು ಇದರಲ್ಲಿ ಇಲ್ಲ. 1 ರಿಂದ 9 ಇರಲಿ. ಇದು ಮೊದ್ಲಿಂದಲೇ ಹೀಗೆ ಇದು ಅಂದ್ರೆ ಇಲ್ಲಿ ಅಜ್ಜನ ಅಂದ್ರೆ ಇದನ್ನ ನೀವು ಮತ್ತೇನಾದ್ರು ಕ್ಲೀನ್ ಮಾಡಿಸಿದ್ದು ಆ ತರ ಏನಾದ್ರು ಧರ್ಮಸ್ಥಳ ಇದು ವಾಪಸ್ ಹೋಸರು ಸ್ವಲ್ಪ ಬಂದಿದೆ. ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂದ್ರೆ ನೀವು ಹೇಗೆ ಕೊಡ್ತೀರಿ? ಅದು ಲೆಮನ್ ಗ್ರಾಸ್ ಎಣ್ಣೆ ಅದು ಕ್ಲೀನ್ ಮಾಡಿ ಅದು ಕೊಟ್ಟರೆ ಹೇಳಿದ್ರೆ ಪೇಪರ್ಲಿ ಬಂತು. ಪ್ರಾಚೀನ ಅಂತ ಹೆಸರು ಧರ್ಮಸ್ಥಳದ ಬಗ್ಗೆ ಉದಯವಾಣಿ ಪೇಪರ್ ಒಂದು ಸರ್ತಿ ಬಂತು. ಪ್ರಾಚೀನ ಗ್ರಂಥಗಳ ಎಂಥದ್ದು ಒಂದು ಕೇಂದ್ರ. ಹಾಗೆ ನಾನು ಫೋನ್ ಮಾಡಿ ಅಲ್ಲಿ ಹೋದೆ. ವಿಘ್ನರಾಜಗಳು ಅದರ ಮುಖ್ಯಸ್ಥರು, ಅವರು ಸಂಸ್ಕೃತ ಅದರಲ್ಲಿ ಯಾವಾಗ ಹೇಳಿದ್ರು ತಗೊಂಡು ಬನ್ನಿ ಹೇಳಿದರು. ಹಂಗೆ ತಗೊಂಡು ಅವರ 1.5-2 ತಿಂಗಳಾಗಿದೆ. ಯಾವುದೇ ಚಾರ್ಜ್ ಇಲ್ಲ. ಅವು ಹೇಳಿದ್ರು ಅಂತ ಹೇಳಿ ನಿಮ್ಗೆ ಇಲ್ಲಿ ಕೊಟ್ರೆ ಹೆಗಡೆಯವರ ಕೈಯಿಂದ ನಿಮ್ಮೊಂದು ಸಾಲ ಸಿಗುತ್ತೆ. ಮತ್ತೆ ಇದು 10 ಜನ ಬಂದು ಸ್ಟಡಿ ಮಾಡಲೇ ಬರ್ತವೆ ಈ ಹಳೆ ಇದರ ಅವಕ್ಕೊಂದು ಪ್ರಯೋಜನ ಆಗುತ್ತೆ ಹೇಳಿ ಹೇಳಿದ್ರು. ನಾನು ಕೊಡ್ತಿಲ್ಲ. ಶಾರದಾ ಹೋಗಿ ಆ ಅಜ್ಜೆ ಇಟ್ಕೊಳ್ತಿದ್ದವು. ಆವಾಗ ಎಂತ ಈ ಕಪ್ಪು ಓಳೆ ಅಂಗ್ರಿಸ್ಕೊಂಡಿದ್ದೆ. ಟಿವಿಲಿ ಬಂತು ಈ ತಾಳೆಗರೆ ಪುಸ್ತಕ. ಈಗ ಅಪ್ಪ ಅಷ್ಟು ಹೇಳ್ತಿತ್ತು ಭಾಗವತ ಅಜ್ಜಂಗೆ ಜ್ಞಾನ ಸಿಕ್ಕಿದ ಇದರಲ್ಲಿ. ಮತ್ತೆ ಅದು ಬೂಸರು ಬಂದ ಕಾರಣ ಸ್ವಲ್ಪ ಅಂದ್ರೆ ತಗೊಂಡು ಅಲ್ಲಿ ಕೊಟ್ಟ ಮೇಲೆ ಅವು ಅದ್ರ ವಿವರವಾಗಿ ಅವು ಕೊಟ್ಟರು. ಎಂತಲ್ಲಿದೆ ಅದು ಒಂದು ಈಗ ಮುಟ್ಟುವಾಗ ಪುಡಿ ಪುಡಿ ಅಲ್ಲ, ಈಗಲೂ ಕೂಡ ಅದು ಗಟ್ಟಿ. ಅಂದರೆ ಈ ನಮ್ಮ ಮಡ್ಲಿ ತಾಳೆಗರಿ ಮಡ್ಲಿನ ಹಂಗ ಒಂದು ತಾಳೆ ಮರದ ಎಲೆ ಅಲ್ಲ ಅದೀಗ ಮುಟ್ಟುವಾಗ ಇದು ಹಾಳಪ್ಪದು ಆ ತರ. ಅದರ ಸಂಸ್ಕರಣೆ ಮಾಡುವಂಥದ್ದು ಮತ್ತೆ ಇದರಲ್ಲಿ ಮಾಡಿದ್ರು ಎಲ್ಲ ಲೆಮನ್ ಗ್ರಾಸ್ ಅದು ಹೇಳಿದ್ರು. ಇದ್ರ ಹಂಗೆ ಹಾಗೆ ಹಿಂಗೆ ಹಿಂಗೆ ಇದೀಗ ಇದೇ ಅದೆಲ್ಲ ಕಡಿಮೆಯಾ? ಪೇಪರ್ ಕಟ್ ಮಾಡಿದಂಗೆ ಈ ಸಣ್ಣ ಪೇಪರ್ ಅದು ಪೇಪರ್ ಕಟ್ ಮಾಡಿ ಮಡಲು ಕಡ್ಡಿ ಆ ತರ ಅಲ್ಲ, ಈ ಸೈಡ್ ಕಡ್ಡಿ ಹಾಗೆ ಗೊತ್ತಿಲ್ಲ. ಇದ್ರಲ್ಲಿ ಇಲ್ಲ ಕಡ್ಡಿ ಅಂತದಿಲ್ಲ. ಮರಳಿ ಪದ್ರಲ್ಲಿ ಅವು ಒಂದು ಎಲೆಯಲ್ಲಿ 2 ಆಗ್ತಾನೆ ಗೊತ್ತಿಲ್ಲ. ಒಂದು ಮಡ್ಲಿಲಿ 2 ಮಧ್ಯ ಗಟ್ಟಿ ಕಡ್ಡಿದ್ದಾರೆ. ಅದು ಹೆಂಗೆ ಗೊತ್ತಿಲ್ಲ. ಅದೀಗ ತಾಳೆಮರ ಒಲ್ಲೊಂದು ಇತ್ತು, ಅದು ಹೋಗಿದ್ದಾರೆ ಹಂಗೆ. ಅದು ತಾಳೆಗೆ ಅದೇ ಇದೇ ರೀತಿ ಇನ್ನು ಕೆಲವೆಲ್ಲ ನೋಡಿಕೊಂಡು ಬರುವಾಗರೆ ಉದಯವಾಣಿ ಡೇಟ್ ಹಾಕಿದೆ. ಉದಯವಾಣಿ ವಿಜಯೋದಯ ಈ ವಿಜಯನಗರ ವಿಷಯ ಬಂತು.
ಇದು ಬೆತ್ತದವ ಅದೊಂದು ಕೊಂಡಿ ಇತ್ತು ಅದು ಹೋಗಿದ್ದಲ್ಲ ಎಣ್ಣೆ ಎಲ್ಲ ಬಿಟ್ಟರೆ ನೋಡಿದ್ರಲ್ಲ ಈ ನಮ್ಮ ತರವಾಡು ಮನೆಯ ವೈಶಿಷ್ಟ್ಯಗಳನ್ನು ಹಳೆಯ ಕಾಲದ ವಸ್ತುಗಳಾದರೂ ಕೂಡ ಅದನ್ನು ಬಿಸಾಡದೆ ಎಷ್ಟು ಚೆಂದವಾಗಿ ಇಟ್ಟುಕೊಂಡಿದ್ದಾರೆ. ಈಗ ನಿಮ್ಮಲ್ಲಿ ಈ ಥರ ಇದ್ದರೆ ಬಿಸಾಡದೆ ಜೋಪಾನ ಮಾಡಿಕೊಳ್ಳಿ ಅಂತ ಹೇಳೋದು ನಮ್ಮ ಒಂದು ಆಶಯ ಅಲ್ವಮ್ಮ? ಹೌದಲ್ವ? ಹೌದಲ್ವ? ಅಲ್ವತ್ತ ನಮಗೆ ಉಪಯೋಗ ಗೊತ್ತಿಲ್ಲದಿದ್ರು ಬಿಸಾಡೋದಕ್ಕಿಂತ ಇಟ್ಟುಕೊಳ್ಳೋದು ಮುಂದಿನ ತಲೆಮಾರಿಗೆ ಒಂದಷ್ಟು ಹಿಂದೆ ಉಪಯೋಗಿಸ್ತಿದ್ರು ಅಂತ ಹೇಳೋದು ಅಷ್ಟಾರು ಇತ್ತು, ನಮ್ಮ ಹಿರಿಯರು ಉಪಯೋಗಿಸ್ತಿದ್ರು ಅಂತ ಹೇಳೋದೊಂದು ಗೊತ್ತಾಗ್ಬೋದು ಅಂತ ನಮ್ಮ ಒಂದು ಆಶಯ ಅಲ್ಲ? ಹೌದು ಹೌದು. ಇಲ್ಲದೆ ನೋಡ್ಲಿಕ್ಕೆ ಸಿಗುದಿಲ್ಲ. ನಿಮಗೆ ತುಂಬಾ ಧನ್ಯವಾದಗಳು ನೀವೆಲ್ಲ ತೋರಿಸಿದ್ದಕ್ಕೆ, ನಿಮ್ಮ ಸಮಯವನ್ನು ನಮಗೆ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಖುಷಿ ಆಯ್ತು, ನಿಮ್ಮ ಸಮಯ ನಮ್ಗೆ ಕೊಟ್ಟಿದ್ರಿ, ಇನ್ನೂ ನೋಡ್ಲಿಕ್ಕೆ ಇತ್ತು, ನಮಗೆ ಗಡಿಬಿಡಿಯಲ್ಲಿ ನೋಡಿದ್ದೇವೆ. ಧನ್ಯವಾದಗಳು.